ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹೋಗಿ ಹೋಗಿ ಗರುಡಗಳೇ, ಆ ನಾಗಿಣಿಗೆ ತಕ್ಕ ಪಾಠ ಕಲಿಸಿ. ಇಂದು ಆ ನಾಗಿಣಿಗೆ ನಮ್ಮ ಬಗ್ಗೆ ತಿಳಿಯಲಿ. ಗರುಡಗಳ ಆಹುತಿಗೆ ತುತ್ತಾದಾಗ ಈ ಮಾದಲಮ್ಮನ ಪವಾಡ ಅವಳಿಗೆ ತಿಳಿಯುತ್ತದೆ. ಓಂ ಮಾದಲಮ್ಮಾಯ ನಮಃ. ಓಂ ಮಾದಲಮ್ಮಾಯ ನಮಃ. ತಾಯಿ ಮಾದಲಮ್ಮ, ನಿನ್ನ ನೆಲಕ್ಕೆ ಬಂದು ಒಂದು ಗೀರು ಗಾಯವಾಗದಂತೆ ಆ ನಾಗಿಣಿ ಹಿಂದಿರುಗಿ ಹೋಗಿದ್ದಾಳೆ. ಅವಳ ಮನಸ್ಸಿನಲ್ಲಿ ನಾನು ಗೆದ್ದೆ ಎನ್ನುವ ಭಾವನೆ ಬಲವಾಗಿರುತ್ತದೆ. ಅದಾಗಬಾರದು ತಾಯೇ. ಈ ದಂಡಕ ಸೋಲುವವನಲ್ಲ, ಸೋಲಿಸಿದವರ ಶಿರಚ್ಛೇದವನ್ನು ಮಾಡಿ ಅದರ ರಕ್ತದಿಂದ ನಿನ್ನ ಪಾದವನ್ನು ತೊಳೆಯುವವನು. ಇಲ್ಲಿಯವರೆಗೂ ಬಂದು ನೀನು ಹಿಂದಿರುಗಿ ಹೋಗಿದ್ದೀಯಾ ಅಂದರೆ ನಾಗಿಣಿ, ಇದು ತಾಯಿ ಮಾದಲಮ್ಮನಿಗೆ ಮಾಡುವ ಅವಮಾನ, ನನಗೆ ಮಾಡುವ ಅವಮಾನ. ಇಲ್ಲ ಇಲ್ಲ, ಇದಾಗಬಾರದು, ಇದಾಗಬಾರದು. ತಾಯೇ ಮಾದಲಮ್ಮ, ಓಂ ಮಾದಲಮ್ಮಾಯ ನಮಃ. ರಕ್ತ ಪ್ರಾಣಪ್ರಿಯೇ ನಮಃ. ದೇವಿ ಸರ್ವಶಕ್ತಿ, ದಾರಿ ತೋರಿಸು. ಆ ನಾಗಿಣಿಯ ದಿಕ್ಕು ತಪ್ಪಿಸಲು ದಾರಿ ತೋರುತ್ತಾಯೆ. ಆವಾಹಯಾಮಿ ಆವಾಹಯಾಮಿ ಆವಾಹಯಾಮಿ. ಹೋಗಿ ಹೋಗಿ ಗರುಡಗಳೇ, ಆ ನಾಗಿಣಿಗೆ ತಕ್ಕ ಪಾಠ ಕಲಿಸಿ. ಇಂದು ಆ ನಾಗಿಣಿಗೆ ನಮ್ಮ ಬಗ್ಗೆ ತಿಳಿಯಲಿ. ಗರುಡಗಳ ಆಹುತಿಗೆ ತುತ್ತಾದಾಗ ಈ ಮಾದಲಮ್ಮನ ಪವಾಡ ಅವಳಿಗೆ ತಿಳಿಯುತ್ತದೆ. ಹಾಗೆಯೇ ಈ ದಂಡಕನ ಪರಾಕ್ರಮದ ಬಗ್ಗೆಯೂ ತಿಳಿಯುತ್ತದೆ. ದೇವಿ, ನಿನ್ನ ಈ ಸ್ಥಿತಿಗೆ ಕಾರಣ ಆಗಿರೋ ಆ ನಾಗಿಣಿ ಎಲ್ಲೇ ಇದ್ರು ನಿನ್ ಸನ್ನಿಧಾನಕ್ಕೆ ಬಂದು ನಾಶ ಆಗೋಗ್ ಮಾಡು. ಆ ಮೂಲಕ ಈ ಕಣ್ಣೂರಿನ ಶಾಪ ವಿಮೋಚನೆ ಆಗ್ಲಿ.
ಶಿವಾನಿ, ಯಾಕಿಷ್ಟು ಬೇಗ ಹೊರಟ್ಬಿಟ್ಟೆ? ಹಾಗೇನಿಲ್ಲ, ಎಲ್ಲಾನು ಅರ್ಥ ಇರೋಳು ಆ ದೇವಿ ಅಲ್ವಾ. ತಪ್ಪು ಮಾಡದೇ ಇರೋರಿಗೆ ಯಾವ ತೊಂದರೆನೂ ಆಗೋದಿಲ್ಲ, ಆದರೆ ತಪ್ಪು ಮಾಡಿದವ್ರಿಗೆ ತೊಂದರೆ ಆಗುತ್ತಲ್ವಾ. ತಪ್ಪು ಮಾಡದೇ ಇರೋರಿಗೆ ಯಾಕೆ ತೊಂದರೆ ಆಗಬೇಕು? ತಪ್ಪು ಮಾಡಿದವ್ರಿಗೆ ಮಾತ್ರ ತೊಂದರೆ ಆಗಬೇಕಲ್ವಾ? ಅದು ಸರಿ, ಯಾಕೆ ಪ್ರಶ್ನೆ? ಏನಿಲ್ಲ, ಆ ದೇವಿ ಹತ್ರ ಬೇಡ್ಕೊಂಡೆ, ಅದಕ್ಕೆ ಕೇಳಿದೆ. ಎಲ್ಲ ನೀನು ಅಂದ್ಕೊಂಡಂಗೆ ಆಗಲಿ, ಹೋಗೋಣ. ಶಿವಾನಿಯ ಮೇಲೆ ಗರುಡನ ಆಕ್ರಮಣವಾಗಿದೆಯಲ್ಲ ತಂದೆ. ಆ ದಂಡಕರ ದುಷ್ಟ ಯೋಜನೆಯಿಂದ ಅವಳಿಗೆ ಆಪತ್ತು ಎದುರಾಗಿದೆ ಬೋಲೆ ರಾಧ. ಆ ಕಣ್ಣೂರಿನ ಕಣ್ಣಮ್ಮನ ನೆಲದಲ್ಲಿ ಶಿವಾನಿಯ ನಾಗ ಶಕ್ತಿಯು ಕೆಲಸಕ್ಕೆ ಬಾರ, ಯಾವ ದೈವ ಶಕ್ತಿಯೂ ಅವಳ ಸಹಾಯಕ್ಕೆ ಬಾರದು. ಇಂತಹ ಸಮಯದಲ್ಲಿ ಆಪತ್ತು ಎದುರಾಗಿದೆಯಲ್ಲ ದೇವಾ, ಕಾಪಾಡು ದೇವಾ, ಕಾಪಾಡು. ಈ ಸಮಯದಲ್ಲಿ ಶಿವಾನಿಗೇನಾದರೂ ಪ್ರಾಣಕ್ಕೆ ಅಪಾಯ ಉಂಟಾದರೆ ನಾಗಮಣಿ ನಾಗಲೋಕಕ್ಕೆ ದಕ್ಕದು, ತ್ರಿಶೂಲನು ಶಿವಾನಿಗೆ ದಕ್ಕನು. ಕಾಪಾಡು ತಾಯಿ ಆದಿಶಕ್ತಿ. ಕಣ್ಣೂರು ಕಣ್ಣಮ್ಮನ ನೆಲದಲ್ಲಿ ನಿನ್ನ ಅಂಶದ ಶಕ್ತಿಯಿಂದ ಜನಿಸಿದಂತಹ ಶಿವಾನಿಗೆ ಪ್ರಾಣ ಹೇ ಮಹಾರುದ್ರ, ಗರುಡಗಳ ಹಿಂಡಿನಿಂದ ಅವಳಿಗೆ ಯಾವುದೇ ತೊಂದರೆಯಾಗದಂತೆ ಕಾಪಾಡು ಮಹಾರುದ್ರ, ಕಾಪಾಡು. ಶಿವಾನಿ, ನಿಂಗೇನೂ ಆಗಿಲ್ಲ ಅಲ್ಲ? ಇನ್ನು ಗರುಡಗಳು ಬರಲ್ಲ, ನಿಂಗೇನೂ ಆಗಲ್ಲ. ಅಯ್ಯೋ, ಕೈಯಲ್ಲೇನು ರಕ್ತ? ಒಂದು ನಿಮಿಷ ಇರು, ಬರ್ತೀನಿ. ಇದೇನ್ ಶಿವಾನಿ, ಎಂಥದ್ದೇ ಗಾಯ ಆಗಿದ್ರು ಈ ಎಲೆ ರಸ ಹಾಕಿದ ತಕ್ಷಣ ರಕ್ತ ನಿಲ್ಬೇಕಿತ್ತು, ಆದ್ರೆ ನಿಲ್ತಾನೆ ಇಲ್ವಲ್ಲ? ಯೋಚನೆ ಮಾಡಬೇಡ ಶಿವಾನಿ, ನನಗೆ ಗೊತ್ತಿರೋ ಔಷಧಿನ ತಕ್ಷಣ ಹಾಕಿದ್ದೀನಿ. ನಾನು ದೀಪೇಶ್ವರಿ ಹತ್ರ ಹೋಗಿ ಈ ಗಾಯಕ್ಕೆ ಯಾವ ಔಷಧಿ ಹಾಕ್ಬೇಕು ಅಂತ ಕೇಳ್ಕೊಂಡು ಬರ್ತೀನಿ. ತಾಯಿ ಮಾದಲಮ್ಮ, ಹೋದ ಗರುಡಗಳು ಸೋತಿದ್ದಾದರೂ ಯಾಕೆ? ಆ ಕಣ್ಣಮ್ಮನ ಕಣ್ಣುಗಳು ನಮ್ಮ ಪ್ರಯತ್ನಕ್ಕೆ ಹಿನ್ನಡೆಯಾಗುತ್ತಿದೆಯಾ? ಅಂದರೆ ತಾಯೇ,
ಕಣ್ಣಮ್ಮನ ಕಣ್ಣುಗಳು ಕಣ್ಣೂರಲ್ಲೇ ಇದೆ ಎಂದು ಸೂಚನೆಯೇ? ಕಣ್ಣಮ್ಮನ ಕಣ್ಣು ಕಣ್ಣೂರಲ್ಲೇ ಇರುವುದೇ? ಹಾಗಾದರೆ ನಾಗಿಣಿ ಇಲ್ಲಿಗೆ ಬಂದಿರಬೇಕು. ಈ ಸತ್ಯ ತಿಳಿಯುವುದಕ್ಕೆ ಇಷ್ಟೊಂದು ತಡವಾಯಿತು ತಾಯೇ? ಕಣ್ಣಮ್ಮನ ಕಣ್ಣು ಸಿಗುವುದೇ ಆದರೆ ಮುಂದಿನ ಪೂಜೆಗೆ ಆ ಕಣ್ಣು ನಿನ್ನ ಪಾದಕ್ಕೆ ತಂದಿಡುತ್ತೇನೆ ತಾಯೇ. ಆಗ ಅವಳ ಶಕ್ತಿ ನಾಶ ಆಗಿ ನಿನ್ನ ಶಕ್ತಿ ವೃದ್ಧಿಯಾಗುತ್ತದೆ. ಜೈ ಮಾದಲಮ್ಮ. ತಾಯೇ ಮಾದಲಮ್ಮ, ಮುಂದಿನ ಘೋರ ಅಮಾವಾಸ್ಯೆಗೆ ಎಲ್ಲವೂ ತಿಳಿಯಾಗಲಿದೆ. ನಾನು ಇವನ ದೇಹಕ್ಕೆ ಸೇರಬೇಕು. ಆ ಕಣ್ಣಮ್ಮನ ಕಣ್ಣು ನಿನ್ನ ಪಾದುಕೆಯಾಗಬೇಕು. ಆ ಕಣ್ಣಮ್ಮನ ಕಣ್ಣು ಎಲ್ಲಿರುವುದೆಂದು ತೋರುತ್ತಾಯೇ. ಓಂ ಮಾದಲಮ್ಮಾಯ ನಮಃ. ಗುರುಗಳೇ, ಗುರುಗಳೇ, ಏನ್ ವಸಂತ, ಎಲ್ಲರೂ ನಮ್ಮನೆ ಕಡೆ ಪೂಜೆ ಕಾರ್ಯ ವ್ಯವಸ್ಥೆ ಎಲ್ಲ ಚೆನ್ನಾಗಿ ನಡೀತಿದೆ ತಾನೆ? ಎಲ್ಲ ನಡೀತಿದೆ ಸ್ವಾಮಿ. ಆದ್ರೆ ನಾ ಮಾಡೋ ಪೂಜೆ ನಾಗಿನಿ ಊರೊಳಗೆ ಬರ್ತಾಳ. ಕಣ್ಣೂರನ್ನ ನಾಶ ಮಾಡಕ್ ಬಂದಿರೋ ರಾಕ್ಷಸಿ ಅವಳು. ಆಹಾ, ಸಮಾಧಾನ. ನಿಮ್ಗೆಲ್ರಿಗೂ ಆ ಚಿಂತೆ ಬೇಡ. ಈಗ ನಾಗಿಣಿನ ಕಣ್ಣೂರು ಕರೆಸ್ತಾ ಇರೋರು ಅಂತಿಂತ ಗುರುಗಳಲ್ಲ, ಮಹಾಗುರುಗಳು. ಭೂತ ಪ್ರೇತಗಳನ್ನೇ ತಮ್ಮ ಮಂತ್ರಶಕ್ತಿಯಿಂದ ಬಂಧಿಸೋ ಮಹನೀಯರು. ಅವ್ರು ಇರೋ ಕಡೆ ಭೂತ ಪ್ರೇತಗಳೇ ಗಡಗಡ ಅಂತ ನಡುತ್ತವೆ. ಹಾಗಿದ್ರೆ ಅದರಿಂದ ತುಂಬಾ ತೊಂದರೆ ಆಗಲ್ವ ಗುರುಗಳೇ? ಭಯ ಬೇಡ ಅಂತ ಹೇಳದ್ನಲ್ಲ. ಅವರು ಈಗಾಗಲೇ ಕಣ್ಣೂರಿಗೆ ಬಂದಿದ್ದಾರೆ. ಈಗ ಕಣ್ಣೂರಿನ ಹೊರಭಾಗದಲ್ಲಿದ್ದಾರೆ. ಈಗ ಅವ್ರನ್ನ ಕರ್ಕೊಂಡು ಬಂದು ಊರಿನ ಹೊರಭಾಗದಲ್ಲಿ ಇರಿಸಿದ್ದಾನೆ. ಪೂಜಾ ಸಮಯಕ್ಕೆ ಸರಿಯಾಗಿ ಊರೊಳಗಡೆ ಕರ್ಕೊಂಡು ಬರ್ತಾನೆ. ಈಗ ನಿಮ್ಗೆಲ್ಲ ಸಮಾಧಾನ ಆಯ್ತೇನಪ್ಪ? ಆಯ್ತು. ಹಾ, ನಡೀರಿ. ತಾಯಿ ದೀಪೇಶ್ವರಿ, ಗರುಡಗಳಿಂದ ಶಿವಾನಿಗೆ ಗಾಯಗಳಾಗಿದೆ. ನನಗೆ ಗೊತ್ತಿರೋ ಔಷಧದಿಂದ ರಕ್ತಸ್ರಾವ ನಿಲ್ತಾ ಇಲ್ಲ. ಹೀಗೆ ರಕ್ತಸ್ರಾವ ಮುಂದುವರೆದ್ರೆ ಅವಳ ಪ್ರಾಣ ಜೊತೆ ಆರ್ ಹೋಗುತ್ತೆ. ತಾಯಿ ದೀಪೇಶ್ವರಿ, ಅವಳ ಗಾಯಕ್ಕೆ ಏನು ಔಷಧ ಅಂತ ಹೇಳು ತಾಯಿ. ಗರುಡ ಚಂದನದ ಬೇರಿಗೆ ನಾಗಚಂದ್ರಿಕೆ ಎಲೆಯ ರಸ ಬೆರೆಸಿ ಗಾಯದ ಮೇಲೆ ಹಚ್ಚು, ಎಲ್ಲವೂ ಸರಿ ಹೋಗಲಿದೆ. ಗರುಡ ಚಂದನ, ನಾಗಚಂದ್ರಿಕೆ ಇವೆರಡು ನಾಗಗಳಿಗೆ ಬಳಸುವಂತ ಮೂಲಿಕೆ ಅಲ್ವಾ ತಾಯಿ? ಶಿವಾನಿಗಾಗಿರೋ ಗಾಯಕ್ಕೆ ಇದನ್ನ ಬಳಸು ಅಂತ ನೀನ್ ಹೇಳ್ತಾ ಇದೀಯ ತಾಯಿ. ಹಾಗಿದ್ರೆ ಏನರ್ಥ? ಹಾಗಾದ್ರೆ ಶಿವಾನಿ ನಾಗಿಣಿನಾ? ಹೇ ಭೋಲೆನಾಥ, ತ್ರಯಂಬಕೇಶ್ವರ, ಅಘೋರನಾಥೇಶ್ವರ, ಒಳ್ಳೆಯವರ ಸಿಟ್ಟು ಅಹಂಕಾರವನ್ನು ಸುಟ್ಟರೆ ಒಳ್ಳೆತನದವರ ತಪ್ಪು ಒಳ್ಳೆತನವನ್ನೇ ಸುಟ್ಟು ಬಿಡುತ್ತದೆ ಮಹೇಶ್ವರ. ನಾಗನೇತ್ರೆ ಕಣ್ಣಮ್ಮನ ಆಶೀರ್ವಾದದ ಕೂಸು ಸಹಸ್ರ. ನಿನ್ನ ಅಂಶದ ಶಕ್ತಿ ಶಿವಾನಿ. ಸಹಸ್ರಿಗೆ ಶಿವಾನಿಯ ಒಳ್ಳೆತನ ಅರಿವಾಗದೆ
ತಪ್ಪು ನಡೆದು ಹೋಗಲಿದೆಯೇ ದೇವ. ಸಹಸ್ರೆಯ ಸೇಡಿಗೆ ಶಿವಾನಿಯ ಬಲಿಯಾಗುವುದೇ ದೇವ. ಪರಮೇಶ್ವರ ಕಾಪಾಡು ತಂದೆ. ಸಹಸ್ರಗೆ ಶಿವಾನಿಯ ಮೇಲೆ ಯಾವುದೇ ಅನುಮಾನ ಬಾರದ ಹಾಗೆ ನೋಡಿಕೋ. ತಾಯೇ ಮಾದಲಮ್ಮ, ಆ ಕಣ್ಣಮ್ಮನ ಕಣ್ಣು ಕಣ್ಣೂರಿನಲ್ಲೇ ಏಕೆ ಬೀಳಬೇಕು? ಅದು ಇರಬೇಕಾದ್ದು ನಿನ್ನ ಪಾದದ ಕೆಳಗೆ. ಓಂ ಮಾದಲಮ್ಮಾಯ ನಮಃ. ಓಂ ಮಾದಲಮ್ಮಾಯ ನಮಃ. ಸಂತೋಷವಾಯಿತು ತಾಯೇ, ಸಂತೋಷವಾಯಿತು. ಆ ಕಣ್ಣಮ್ಮನ ಕಣ್ಣಿರುವ ಸ್ಥಳವನ್ನು ತೋರಿಸಿದ್ದಕ್ಕೆ ನನಗೆ ಸಂತಸವಾಗುತ್ತದೆ. ತರುತ್ತೇನೆ. ಆ ಕಣ್ಣನ್ನು ತಂದು ನಿನ್ನ ಪಾದ ಕರ್ಪಿಸುತ್ತೇನೆ. ಜೈ ಮಾದಲಮ್ಮ. ಇವಳು ಮನುಷ್ಯಳಲ್ವಾ? ಏನ್ ಯೋಚನೆ ಮಾಡ್ತಿದ್ಯಾ ಸಹಸ್ರ? ಏನಿಲ್ಲ, ಯಾವುದೇ ಗಾಯ ಆದ್ರೂ ನಾನು ಹಾಕೋ ಎಲೆ ರಸದಿಂದ ರಕ್ತ ನಿಲ್ತಾ ಇತ್ತು. ಆದ್ರೆ ನಿನಗ್ಯಾಕೆ ನಿಲ್ಲಿಲ್ಲ ಅಂತ ಅದೇ ಯೋಚನೆ ಮಾಡ್ತಿದ್ದೆ. ಬರೀ ಕಣ್ಣೂರಲ್ಲ, ನನ್ನ ಪ್ರೀತಿಯ ಊರು. ಅದರಲ್ಲೂ ಈ ಹಳ್ಳಿಕಟ್ಟೆ ನನ್ನ ಹೃದಯಕ್ಕೆ ತುಂಬಾ ಇಷ್ಟವಾದ ಜಾಗ. ಈ ಊರಿನವ್ರಿಗೆ ಸ್ವಲ್ಪ ಮೂಢನಂಬಿಕೆ ಅನ್ನೋದು ಬಿಟ್ರೆ ಅಪ್ಪ ತುಂಬಾ ಒಳ್ಳೆಯವರೇ. ಇಂಥ ಅದ್ಭುತವಾದ ಜಾಗ ಸ್ವರ್ಗದಲ್ಲೂ ಸಿಗಲ್ಲ. ನನಗೆ ಸಹಸ್ರ ಅಂದ್ರೆ ತುಂಬಾ ಇಷ್ಟ. ಅವಳಿಗೂ ಅಷ್ಟೇ, ನನ್ ಕಂಡ್ರೆ ಪ್ರಾಣ. ಆದ್ರೆ ಇವತ್ತಿನವರೆಗೂ ನಾವು ಒಬ್ರಿಗೊಬ್ರು ಪ್ರೀತಿನ ಹೇಳ್ಕೊಂಡೇ ಇಲ್ಲ. ಈಗ ನೋಡಿದ್ರೆ ಸುಮ್ಮನೆ ಅವಳ ಜೊತೆ ದೇವಸ್ಥಾನದಲ್ಲಿ ಜಗಳ ಆಡಿದೆ. ಅದು ಎಷ್ಟು ಸಿಟ್ಟು ಮಾಡ್ಕೊಂಡಿರ್ತಾಳೋ ಏನೋ. ಈ ಊರಿನ ಜನಗಳ ತರಾನೇ ಅವಳು ಈ ಮೂಢನಂಬಿಕೆಗಳನ್ನೆಲ್ಲ ನಂಬ್ತಾಳೆ. ಆದ್ರೆ ನನಗದು ಆಗಲ್ಲ. ಅವಳನ್ನ ಹೇಗಾದ್ರೂ ಮಾಡಿ ಖುಷಿ ಪಡಿಸ್ಬೇಕಲ್ಲ. ಏನ್ ಮಾಡೋದು? ಹಾ, ಇದು ನನ್ನ ಅವಳ ಫೇವ್ರೆಟ್ ಜಾಗ. ಈ ಜಾಗದಿಂದಾನೇ ಒಂದು ಸೆಲ್ಫಿ ಕಳಿಸ್ತೀನಿ. ಅದನ್ನ ನೋಡಿದ್ರೆ ಸ್ವಲ್ಪ ಖುಷಿ ಪಡ್ಬೋದು.